ರಾಮ ಮಂದಿರಕ್ಕೆ ಜನಸಾಗರ ಒಂದೇ ದಿನ 50 ಲಕ್ಷ ಭಕ್ತರಿಂದ ದರ್ಶನ ಸಾಧ್ಯತೆ. ಜನದಟ್ಟಣೆ ಹಿನ್ನೆಲೆ ಪೊಲೀಸ್ ಭದ್ರತೆ, ಡ್ರೋನ್ ಕಣ್ಗಾವಲು. ರಾಮನವಮಿ ಹಿನ್ನೆಲೆ ಬಾಲರಾಮನಿಗೆ ವಿಶೇಷ ಪೂಜೆ. ಮಧ್ಯಾಹ್ನ ಬಾಲರಾಮನ ಹಣೆ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶ. ಸೂರ್ಯ ರಶ್ಮಿ ನೋಡೋಕೆ ಕಾಯ್ತಾ ಇದ್ದಾರೆ ಭಕ್ತಗಣ. ರಾಮನವಮಿಯ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇವತ್ತು ಅಯೋಧ್ಯೆಯಲ್ಲಿ ರಾಮನನ್ನ ಕಣ್ತುಂಬಿಕೊಳ್ಳೋದು. ಉತ್ತರ ಪ್ರದೇಶದ ಅಯೋಧ್ಯೆ ರಾಮ ಮಂದಿರಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಇವತ್ತು ಒಂದೇ ದಿನದಲ್ಲಿ 50 ಲಕ್ಷ ಭಕ್ತರಿಂದ ದರ್ಶನ ಮಾಡುವಂಥ ಸಾಧ್ಯತೆ ಇದೆ. ದೇಶದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸ್ತಾ ಇರೋದು. ಜನದಟ್ಟಣೆ ಹೆಚ್ಚಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಡ್ರೋನ್ ಕಣ್ಗಾವಲು. ರಾಮನವಮಿ ಹಿನ್ನೆಲೆಯಲ್ಲಿ ಬಾಲರಾಮನಿಗೆ ವಿಶೇಷವಾದಂಥ ಪೂಜೆ, ಅಲಂಕಾರಗಳನ್ನು ಮಾಡಲಾಗಿದೆ. ಇವತ್ತು ಮಧ್ಯಾಹ್ನ ಬಾಲರಾಮನ ಹಣೆಯ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶಿಸಲಿದೆ. ಈ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಅಂತ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಸೂರ್ಯ ರಶ್ಮಿಯನ್ನ ನೋಡೋದಕ್ಕೆ ಭಕ್ತಗಣ ಕಾತರದಿಂದ ಕಾಯ್ತಾ ಇದ್ದಾರೆ. ಇವತ್ತು ವಿಶೇಷವಾದಂಥ ಪೂಜೆ, ಭಜನೆ ಎಲ್ಲವೂ ಕೂಡ ಇರಲಿದೆ. ರಾಮನಾಮ ಸ್ಮರಣೆಯನ್ನು ಮಾಡಲಾಗತ್ತೆ. ಅದರಲ್ಲೂ ಮಧ್ಯಾಹ್ನ ಇವತ್ತು ರಾಮನಿಗೆ ಸೂರ್ಯ ರಶ್ಮಿ ತುಂಬಿಸೋದನ್ನು ನೋಡೋದಕ್ಕೆ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಇವತ್ತು ಒಂದೇ ದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಭಕ್ತರು ಭೇಟಿಯನ್ನು ನೀಡಿ ಬಾಲರಾಮನನ್ನು ದರ್ಶನ ಮಾಡುವಂಥ ಸಾಧ್ಯತೆ ಇದೆ. ಅದಕ್ಕೆ ಅಂತ ಅಲ್ಲಿನ ಸರ್ಕಾರ ಸಕಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯಾದಂಥ ಕುಂದುಕೊರತೆಗಳು ಆಗಬಾರ್ದು, ಅಹಿತಕರಗಳು ಘಟನೆಗಳು ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ಇವತ್ತು ಅಯೋಧ್ಯೆಯಲ್ಲಿ ವಿಶೇಷವಾದಂಥ ಪೂಜಾ ಕಾರ್ಯಗಳು ನೆರವೇರುತ್ತೆ. ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಲಾಗತ್ತೆ. ಅದರಲ್ಲೂ ಇವತ್ತಿನ ವಿಶೇಷತೆ, ಪ್ರಾಮುಖ್ಯತೆ ಸೂರ್ಯ ರಶ್ಮಿ ಕಣ್ತುಂಬಿಕೊಳ್ಳುವಂಥದ್ದು. ಬಾಲರಾಮನ ಹಣೆಯ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶ ಆಗೋದ್ರಿಂದ ಅದನ್ನು ಕಣ್ತುಂಬಿಕೊಂಡು ಪಾವನರಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿಗೆ ದೇಶದ ಮೂಲೆ ಮೂಲೆಯಿಂದ ಅನೇಕ ಭಕ್ತರು ಆಗಮಿಸ್ತಾ ಇದ್ದಾರೆ.